ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ರೋಸೆಟಾ 5 ಸ್ಟಾರ್ ಹೋಟೆಲ್ ಶಕ್ಲೇಶ್ಪುರ್ ಡೇ 2 ಅಲ್ಲಿದ್ದೀವಿ. ಸೊ ಆಲ್ರೆಡಿ ಡೇ 1 ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ನ್ಯಾಚುರಲ್ ಆಗಿ ಅದನ್ನು ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಯಾರಿಗಾದರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ನೋಡೋ ಇಂಟ್ರೆಸ್ಟ್ ಇದೆ, ಅದು ಕಂಪ್ಲೀಟ್ ವಿಡಿಯೋ ನೋಡಿ. ಇಲ್ಲ ಹೋಗೋಕ್ಕಾಗದೇ ಇರೋರು ಕೂಡ ನೋಡ್ಬೋದು, ಅಷ್ಟು ಡೀಟೇಲಾಗಿ ನಾನು ಶೇರ್ ಮಾಡಿದ್ದೀನಿ. ಸೊ ನಮ್ಮ ಜೀವ ಅಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದೋಳ ಅಂತ ಜೀವ. ಬೆಳಗ್ಗೆ 5 ಗಂಟೆಗೆ ಎದ್ದೆ, ಬಟ್ ತುಂಬ ಕತ್ಲೆ ಇದ್ದಿದ್ದರಿಂದ ವೀಡಿಯೋ ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹಾಗೆ ಬೆಡ್ಡಲ್ಲಿ ಮಲಗಿ ಸ್ವಲ್ಪ ಬೆಳಕು ಬಂದಿದ್ದ ತಕ್ಷಣ ಹೊರಗಡೆ ಎದ್ದು ಬಂದಿದ್ದಾಯಿತು. ಸೊ ಹಾಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನನಗೆ ಈ ಥರ ಎಲ್ಲಾದರೂ ಹೊಸ ಜಾಗಕ್ಕೆ ಹೋದರೆ ಎಕ್ಸ್ಪ್ಲೋರ್ ಮಾಡಬೇಕಾ ಅಂತ ತುಂಬ ಆಸೆ ಇರುತ್ತೆ. ಹಾಗಾಗಿ ಬೇಗ ಎಚ್ಚರ ಆಗಿಬಿಟ್ಟು ನೋಡ್ತೀನಿ ಏನೇನಿರುತ್ತೆ ಏನೇನು ಅಂತ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮೀ ಟೈಮ್ ಅಂತ ಹೇಳ್ತೀವಲ್ವ, ಆ ಮೀ ಟೈಮ್ನ ಈ ಒಂದು ಟೈಮಲ್ಲಿ ನಾನು ಕೊಟ್ಕೊತೀನಿ. ಸೊ ನಾನು ಎದ್ದು 1.5 ಅವರ್ ಆಯಿತು. ಯಾರು ನನ್ನ ಪಕ್ಕದಲ್ಲಿ ಮಲಗಿದವ್ರಂತೂ ಕಡೆ ಈ ಕಡೆ ತಿರುಗಿ ಕೂಡ ನೋಡ್ತಿಲ್ಲ, ಅಷ್ಟು ನಿದ್ರೆ ಹೊಡಿತಾ ಇದ್ದಾರೆ. ಸೊ ನಾನು ಫುಲ್ ಕಾಫಿ ಎಲ್ಲ ಕುಡಿದು ಅಲ್ಲಿರೋ ಹುಳಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ನಾನು ಹುಟ್ಟಿರೋ ಅಂಥ ಊರು ಕಾಫಿ ಎಸ್ಟೇಟೇ. ಸೊ ನಾನಾ ಕಾರಣಗಳಿಂದ ಅಲ್ಲಿಂದ ಶಿಫ್ಟ್ ಆಗಿ ಬಂದಿದ್ದಾಯ್ತು ಇಲ್ಲಿ. ಸೊ ಒಂದು 15 to 16, 17 ಇಯರ್ಸು ಆಗಿರ್ಬೋದು, ಸರಿಯಾಗಿ ನೆನಪಿಲ್ಲ. ಅಲ್ಲಿಂದ ನಾವು ವೆಕೇಟ್ ಮಾಡಿಬಿಟ್ವಿ ಬ್ಯಾಂಗ್ಳೂರಿಗೆ. ಸೊ ಇವಾಗ ನಮ್ಮ ಪ್ಲೇಸ್ ಬ್ಯಾಂಗ್ಳೂರ್. ಆಫ್ಟರ್ ಲಾಂಗ್ ಟೈಮ್ ನಾನು ಕಾಫಿ ಎಸ್ಟೇಟ್ಗೆ ಮತ್ತೆ ಹೋಗಿದ್ದೀನಿ. ತುಂಬಾ ಖುಷಿಯಾಯಿತು. ಸೊ ಹೀಗೆ ಕಾಫಿ ಕುಡಿತಿರ್ಬೇಕಾದ್ರೆ ಹಸ್ಬೆಂಡು ಬಂದಾಯಿತು. ಇಬ್ಬರು ಮಾತಾಡಿಕೊಂಡು ಕಾಫಿ ಕುಡಿತಾ ಇದ್ವಿ. ಸೊ ನಾವಿಬ್ಬರು ಬೇಗ ಎದ್ದರೆ ಅಥವಾ ನಮ್ಗೆ ಟೈಮ್ ಬೇಕು ಅಂತ ಇದ್ದರೆ, ಲಿಯಾ ಮಲ್ಗೋ ಟೈಮ್ ಮಾತ್ರ ನಮ್ಮ ಟೈಮ್ ಅಷ್ಟೇ. ಅವಳೇನಾದರೂ ಎದ್ದುಬಿಟ್ರೆ 1 ನಿಮಿಷ ಕೂಡ ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಬಿಡಲ್ಲ. ಕಂಪ್ಲೀಟ್ ಅವ್ರ ಜೊತೆ ಮಾತಾಡ್ತಾನೇ ಇರ್ತಾಳೆ. ಬಿಕಾಸ್ ಅವ್ರ ಆಫೀಸ್ಗೆ ಹೋಗೋದ್ರಿಂದ ನಾವು ಮನೇಲಿ ಇರ್ತೀವಲ್ವ, ನಮ್ಮ ಜೊತೆ ಮಾತಾಡಿ ಅವಕ್ಕೆಲ್ಲ ಬೋರ್ ಆಗಿರುತ್ತೆ. ಸೊ ಅವ್ರೇನಾದರೂ ಸಿಕ್ಬಿಟ್ರೆ ಅವ್ರ ಜೊತೆಗೇ ಇರೋದು. ಮತ್ತೆ ಅವಳು ಎದ್ದೊಳುತ್ತಾ ಇದ್ದಾಳೆ ಅಂದಾಗ ಅವ್ರು ಹೋಗಿ ಅವಳು ಪಕ್ಕ ಮಲ್ಕೋಬೇಕು, ಇಲ್ಲಾಂದ್ರೆ ಕಿರ್ಚಾಡ್ಬಿಡ್ತಾಳೆ. ಯಾರಾದರೂ ಒಬ್ಬರು ಪಕ್ಕದಲ್ಲಿ ಇರಬೇಕು. ಸೊ ಹಾಗಾಗಿ ಅವಳು ಎದ್ದೋಳೋ ಮೂಡ್ ನೋಡಿಕೊಂಡು ಅವ್ರು ಹೋಗಿ ಪಕ್ಕದಲ್ಲಿ ಮಲಗಿಬಿಡ್ತಾರೆ. ಸೊ ಮಲಗಿಬಿಟ್ಟು ಅವಳನ್ನು ನಿಧಾನಕ್ಕೆ ಎಬ್ಬಿಸಿ ಆಮೇಲೆ ಸ್ವಲ್ಪ ಮುದ್ದಾಡಿಬಿಟ್ಟು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಗಬೇಕು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಲೇಟಾಗೆ ಹೋದ್ವಿ, ಒಂದು 8:39ಗೆ ಹೊರಟಿದ್ದು. ಸೊ ಇಲ್ಲಿಂದ ವಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಜಾಗ ಹೋಗುವಾಗ ಈ ಥರ ನಿಮಗೆ ನೇಚರ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಬಿಸಿಲೇ ತಾಗ್ತಾ ಇರಲಿಲ್ಲ ಆಯಿತಾ, ಅಷ್ಟು ಅಲ್ಲಿ ಬಂದು ಮರಗಳು ತುಂಬ ಬಿಸಿಲಿದೆ ಆ್ಯಕ್ಚುಲಿ, ಬಟ್ ಅಲ್ಲಿ ಮರಗಳೆಲ್ಲ ಇರೋದ್ರಿಂದ ನಿಮಗೆ ಬಿಸಿಲೇ ತಾಗಲ್ಲ. ಸೊ ಒಂಥರ ತಂಪು ಗಾಳಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ನೇಚರ್ನ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗಿದ್ದಾಯಿತು. ಬ್ರೇಕ್ಫಾಸ್ಟ್ ಬಂದು ಬೆಳಗ್ಗೆಯಿಂದನೇ ಶುರುವಾಗುತ್ತೆ. ಬೆಳಗ್ಗೆ 8ಇಂದ ಟಿಲ್ 10 ತನಕ ಬ್ರೇಕ್ಫಾಸ್ಟ್ ಇರುತ್ತೆ. ಲಂಚ್ ಬಂದು 1ಇಂದ 3 ತನಕ ಇರುತ್ತೆ. ಡಿನ್ನರ್ ನಿಮಗೆ 24 ಅವರ್ಸ್ ತನಕ ನೀವು ಆರ್ಡ್ರ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದು. ಸೊ ಬ್ರೇಕ್ಫಾಸ್ಟಿಗೆ ಆಪ್ಷನ್ಸು ತುಂಬ ಅಂದರೆ ತುಂಬ ಜಾಸ್ತಿ ಆಪ್ಷನ್ಸು. ಆದರೂ ಎಲ್ಲಿ ಹೋದರೂ ನಮಗೆ ಆ ಇಡ್ಲಿ ದೋಸೆ ಬಿಟ್ಟರೆ ಬೇರೆ ಏನು ಬಾಯಿಗೆ ರುಚಿನೇ ತಾಟಲ್ಲ. ಬಟ್ ಹಸ್ಬೆಂಡ್ ಬೈತಾ ಇರ್ತಾರೆ, ಏನಾದರೂ ಎಕ್ಸ್ಪ್ಲೋರ್ ಮಾಡು, ಬ್ರೇಕ್ಫಾಸ್ಟನ್ನು ಎಕ್ಸ್ಪ್ಲೋರ್ ಮಾಡು ಅಂತ. ನನಗೊಂಥರ ಭಯ, ಹೊಟ್ಟೆ ನಮ್ಮದು ಗಟ್ಟೆ ಹೆಲ್ತೆಲ್ಲ ಏನೋ ಒಂದು ಲೆವೆಲಲ್ಲಿ ಇಟ್ಕೊಂಡಿದ್ದೀವಿ, ಅದು ಇದು ಎಕ್ಸ್ಪ್ಲೋರ್ ಮಾಡಿ ಇನ್ನೇನಾದರೂ ಆದರೆ ಅಂತ ತುಂಬ ಭಯ ಅನಿಸುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲಿ ಯಾವ ರೆಸಾರ್ಟ್ ಹೋದರೂ ಜಾಸ್ತಿ ಇಡ್ಲಿ, ಚಟ್ನಿ, ಸಾಂಬಾರು ಇಂಥವೇ ತಿಂತೀನಿ. ಬಟ್ ಸಾಂಬಾರೇನು ನಮ್ಮ ಸೈಡ್ ಥರ ಟೇಸ್ಟ್ ಇರಲಿಲ್ಲ.
ಚಟ್ನಿ ಎಲ್ಲ ತುಂಬ ಟೇಸ್ಟ್ ಆಗಿತ್ತು. ಫುಡ್ ಅಂತೂ ಟೇಸ್ಟ್ ವೈಸು ಸೂಪರಾಗಿತ್ತು. ಸಾಂಬಾರಿಗೆ ಬಂದು ಈ ಸಕ್ಕರೆ ಹಾಕ್ಬಿಡ್ತಾರಲ್ವ, ಬೆಲ್ಲ ಹಾಕೋ ಸಾಂಬಾರೆಲ್ಲ ನಾನು ಸ್ವಲ್ಪ ಲೈಕೆಲ್ಲ ಮಾಡಲ್ಲ, ಬಟ್ ಬೇರೆಯವ್ರಿಗೆಲ್ಲ ತುಂಬ ಇಷ್ಟ ಆಗಬಹುದು. ಸೊ ಅಲ್ಲಲ್ಲಿ ಹಲಸಿನ ಹಣ್ಣು, ಅಲ್ಲಲ್ಲಿ ಕಾಫಿ ಬೀಜಗಳು ಶುರುವಾಗಿದೆ ಬರೋದಕ್ಕೆ, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಹೋದ್ವಲ್ಲ, ಇದು ಹೋಟೆಲ್ ಹೊರಗಡೆನೇ ನಿಮಗೆ ಸ್ಪಾದೆಲ್ಲ ಇಟ್ಟಿರ್ತಾರೆ. ನಿಮಗೆ ಬಾಡಿ ಮಸಾಜ್ ಮಾಡಿಸ್ಕೋಬೇಕಂದ್ರೆ 4500 ಸಮ್ ಟ್ಯಾಕ್ಸ್ ಅನಿಸುತ್ತೆ. ಸೊ ತುಂಬ ನಿಮಗೆ ಬೇಕಾಗಿರೋವಂಥ ರಿಲ್ಯಾಕ್ಸೇಷನ್ಸ್ ಎಲ್ಲ ಥರ ಆ್ಯಕ್ಟಿವಿಟೀಸು ನಿಮಗೆ ಫುಲ್ಲು ನಿಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡಿರುತ್ತೆ ಈ ಪ್ಲೇಸ್ ಮಾತ್ರ. ನೀವು ಇಲ್ಲಿ ಬಂದರೆ ಹೊರಗೆ ಹೋಗಬೇಕಾದ ಅವಶ್ಯಕತೆಯೇ ಇರಲ್ಲ. ಸೊ ನಿಮ್ಗೆ ಆ ಥರ ಎಕ್ಸ್ಪ್ಲೋರ್ ಮಾಡಬೇಕು ಹೊರಗಡೆ ಅಂದರೂ ಹೋಗ್ಬೋದು, ಬಟ್ ಇಲ್ಲಿ ಆ್ಯಕ್ಟಿವಿಟೀಸ್ನೇ ನಿಮಗೆ 2 ಡೇಸಿಗೆ ಬೇಕಾದಷ್ಟು ಎಂಜಾಯ್ ಮಾಡೋ ಥರ ಇದೆ. ಸೊ ಬ್ರೇಕ್ಫಾಸ್ಟಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ನನಗೆ ಸ್ವಲ್ಪ ಬೇಕಾಗಿರೋದು ಮಾತ್ರ ತೊಗೊಂಡೆ. ಆಯಿಲ್ ಎಲ್ಲ ತಿನ್ನಲ್ಲ, ಬಟ್ ಎಲ್ಲ ಕಂಟ್ರಿ ಯಾವ್ಯಾವ ಕಂಟ್ರಿಗಳು ಬಂದಿರ್ತಾರೋ ಅದೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಥರನೇ ಎಲ್ಲದನ್ನು ರೆಡಿ ಮಾಡಿಟ್ಟಿರ್ತಾರೆ. ಹಾಗೆ ಅಂಬ್ಲಿ ಎಲ್ಲ ಇತ್ತು, ತುಂಬ ಹೆಲ್ದಿ ಫುಡ್ ಕೂಡ ಇಟ್ಟಿದ್ದಾರೆ. ಸೊ ಎಲ್ಲ ನಾರ್ತ್ ಇಂಡಿಯನ್ಗೆ, ತಮಿಳ್ ಅವ್ರಿಗೆ, ಕನ್ನಡದವ್ರಿಗೆ ಯಾವ್ಯಾವ ಥರ ಬೇಕು ಎಲ್ಲದನ್ನು ಅವರು ಲಿಸ್ಟ್ ತೊಗೊಂಡಿರ್ತಾರಲ್ವ, ಅದಕ್ಕೆ ತಕ್ಕಂಗೆ ಅವರೊಂದು ಮೆನುನ ರೆಡಿ ಮಾಡಿಬಿಟ್ಟು ನಮಗೆ ಬ್ರೇಕ್ಫಾಸ್ಟಿಗೆ ಕೊಡ್ತಾರೆ. ಸೊ ಫ್ರೂಟ್ಸ್ ಅಂತೂ ತುಂಬ ಜಾಸ್ತಿ ಹೆಲ್ದಿ ಫುಡ್ಡಿಗೆ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಮಗೆ ಇವಾಗ ಏನಾದರೂ ಈ ಥರ ಎಲ್ಲ ಎಕ್ಸಸೈಸ್ ಮಾಡೋರು, ಡಯಟ್ ಮಾಡೋರಿಗೆಲ್ಲ ಅಷ್ಟು ಈಸಿ. ಈ ಥರ ಹೊರಗಡೆ ಈ ಒಂದು ಹೋಟೆಲ್ಗೆ ಬಂದುಬಿಟ್ರಂತೂ ಎಲ್ಲ ಥರ ಫ್ರೂಟ್ ಕಟ್ ಮಾಡಿಟ್ಟಿರ್ತಾರೆ, ಗಪ ಅಂತ ಎತ್ಕೊಂಡು ತಿನ್ನೋದು ಅಷ್ಟೇ ಬಾಕಿ. ಬಟ್ ಅಲ್ಲೆಲ್ಲ ಹೋದರೆ ಅದೆಲ್ಲ ತಿನ್ನಬೇಕು ಅಂತಲೇ ಅನಿಸಲ್ಲ. ಒಂದು ಇಡ್ಲಿನೋ 2 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಏನೋ ಫಿಲ್ ಆದಂಗೆ ಅನ್ನಿಸ್ಬಿಡುತ್ತೆ. ಸೊ ಆಪ್ಷನ್ಸ್ ನೋಡಿ ಎಷ್ಟಿದೆ. ಒಂದು ರೂಮು, ದೊಡ್ಡ ರೂಮು, ಅದರಲ್ಲಿ ಫುಲ್ ಒಂದು 3/4 ಭಾಗ ಬರೀ ಇದೆ. ಅದಲ್ಲದೆ ಲೈವ್ ಕೌಂಟರ್ ಬೇರೆ. ನಿಮಗೆ ಆಮ್ಲೆಟ್ ಬೇಕಂದ್ರೆ ಆಮ್ಲೆಟ್ ಹಾಕೋಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಮ್ಲೆಟು, ದೋಸೆ, ಮಸಾಲ ದೋಸೆ, ಬೆಣ್ಣೆ ದೋಸೆ, ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆ. ಸೊ ಬ್ರೇಕ್ಫಾಸ್ಟ್ಗಂತೂ ಇದೇ ಇಲ್ಲ, ಬರಾನೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ತಿನ್ಬೋದು. ತಿನ್ನೋರು ಹೋದರೆ ಅಂತೂ ಸೂಪರಾಗಿ ತಿನ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು, ಎಷ್ಟೊತ್ತು ಬೇಕಾದ್ರೂ ತಿನ್ಬೋದು ಆ ಟೈಮಿಂಗ್ಸ್ ಒಳಗಡೆ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆನೇ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಇಬ್ಬರಿಗೂ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಆ ಆ್ಯಕ್ಟಿವಿಟೀಸ್ ಏರಿಯಾಗೆ ಹೋದ್ವಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಿಮಗೆ ಆ ಆ್ಯಕ್ಟಿವಿಟೀಸಲ್ಲೇ ಬ್ಯುಸಿ ಮಾಡಿಬಿಡ್ತಾರೆ. ತುಂಬ ಆ್ಯಕ್ಟಿವಿಟೀಸ್ ಇದೆ. ಇಂಡೋರ್ ಗೇಮ್ಸ್ ತುಂಬ ಇದೆ. ಶಟಲ್ ಕಾಕು, ಬ್ಯಾಡ್ಮಿಂಟನ್ನು, ಕ್ಯಾರಮ್ಮು, ತುಂಬ ಅಂದರೆ ತುಂಬ ಇದೆ. ನಮಗೆ ಇವಾಗ ಇಲ್ಲಿ ಈ ಥರ ಕ್ಲಬ್ ಹೌಸಲ್ಲಿ ಎಷ್ಟೆಲ್ಲ ಇರುತ್ತೋ ಆಡೋಕ್ಕಾಗಲ್ಲ ಇಲ್ಲೇ ಮನೇಲಿದ್ದರೂ ಕೂಡ. ಬಟ್ ಅಲ್ಲಿ ಹೋದಾಗ ಫ್ರೀ ಇರ್ತೀವಲ್ವ, ಏನಾದರೂ ಮಾಡೋಣ ಅಂತ ಅಟ್ಲೀಸ್ಟ್ ಅದು ಇದು ಅಂತ ಆಡ್ತೀವಿ. ಸೊ ಇವ್ರಿಗೆ ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನಡೀತಾ ಇದೆ. ಸೊ ಬ್ಯೂಟಿಫುಲ್ಲಾಗಿ ಒಂದು ಪೇಂಟಿಂಗ್ ಸೆಷನ್ ಹೋಗ್ತಾ ಇದೆ. ಇದು ಮುಗಿಸಿದ ತಕ್ಷಣವೇ ಅವರಿಗೆ ಡಿಫ್ರೆಂಟ್ ಆಫ್ ಟವಲ್ ಅವ್ರಿಗೆ ಏನು ಇಟ್ಕೊಂಡಿದ್ದಾರೆ. ಸೊ ಒಂದು ಅವರ್ಗೂ ಒಂದೊಂದು ಥರ ನಿಮಗೆ ಆ್ಯಕ್ಟಿವಿಟೀಸಲ್ಲಿ ಫುಲ್ ಫ್ಲೆಜ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೊಂದು ಈ ರೀತಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸೊ ಇದನ್ನೊಂದು ಸೂಪರಾಗಿ ಮೋಟಿವೇಟ್ ಮಾಡೋ ಥರ ಒಂದು ಸರ್ಟಿಫಿಕೇಟ್ಸು. ಇದಲ್ಲದೆ ನಿಮಗೆ ದೊಡ್ಡವರು ಕೂಡ ಇದೆ. ಸೊ ಈ ಟವಲ್ ಆರಿಗಾಮಿನ ಫುಲ್ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. अरे पायावर बसणार इशित कसं रे गुडघ्यावर बसणार जरा नाही का म्हणजे तेच नाही ना What is this? बसनीत Is it like a fish or not? Yeah. Yes. So they will keep them up. Yes. You have to. तुला सांगितलं मी 2 पायावर बस बस ना. Yes. Here you have to make a triangle. This side. Got it. Very good. Yes. Then from here you have to fold like a fan. Up and back. Okay. Up and back in the eight. Okay. हो इथे पकड. Then place it here. And you have to fold the towel from up then back. See. Front then back. Then front. पकड At last. पकड कसं येईल. Done. Done? Done? Then fold and fold from the middle. Fold from middle, just fold. इथे पकड. Then fold from here. जेलीफिश
exchange. Put your finger here. Then Very start good. rolling the left side. Enough? Very Yes, enough. Then Very exchange your hand. Now I'm not getting it. how she is grown. Okay. Little. Okay. You do and you do. Okay. You do and you do. Okay. So fold from the middle. Not this. Then do this. Okay. Fold from the middle and just open this half and make a heart shape here. Only half. Not you. He's the only one. Do it. Okay. Okay. Do like this. No, ulta. Just. No, right. Other way. Other one. Keep. Ulta. This is also ulta. Flip it. Flip this. Then place and just bend the neck like this. And no, this part. हो दोघं शेअर करताय पण धक्की पडलाय बघ. So you can join this too. Leave your hand. You can join this too. We got it. See, join it. Wow. Keep it here. Fold this one. And then Like this, half. Yes, correct. It looks like a towel. Yes. So take other one, other towel. Take other towel. Then place it in up here. Ulta. Ulta. you both move. Okay? Wait. Then fold from the middle here. What are we making? Right. And flip it. Can you see? Rishit, can you see? See dinosaur. It was a dinosaur. It's very simple. So you have to hold the towel from here. Like this? रोज दिलं. Yes, put it back. 6 गोष्टी दिल्या. Like this? No, not entirely. You have to roll it. Then the roll part you have to just pull it back. Mom, like this? ಯಾವುದೇ ರೀತಿ ಕಟ್ ಮಾಡದೆ ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ಆ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ವೇಳೆ ನಿಮಗೇನಾದರೂ ಆ ರೆಸಾರ್ಟಿಗೆ ಹೋಗಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಈ ರೀತಿ ಟವಲಲ್ಲೇ ಮಾಡಿ ತೋರಿಸಿ ಮಾಡೋಕ್ಕೆ ಹೇಳಿ. ಈ ಸಮ್ಮರ್ ಹಾಲಿಡೇಸಲ್ಲಿ ಅವರು ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಸೊ ಒಂದು ಸೂಪರಾಗಿರುವಂಥ ಒಂದು ಟೀಚರ್ ಅಂತಲೇ ಹೇಳ್ಬೋದು ಇವರು. ಸೊ ಈ ಆಲ್ ಇನ್ ಒನ್ ಎಲ್ಲರೂ ಸ್ಟಾಫ್ಗಳಲ್ಲಿ ಎಲ್ಲದನ್ನು ಮಾಡೋದಕ್ಕೆ ರೆಡಿ ಇರ್ತಾರೆ. ಅಂದರೆ ಈ ರೀತಿ ಪ್ರತಿಯೊಂದನ್ನು. ಸೊ ಒಬ್ರೊಬ್ರಿಗೆ ಒಂದೊಂದು ರೀತಿಯಾದ ಅವಾರ್ಡ್ಗಳನ್ನ ಕೊಟ್ಬಿಟ್ಟು ನೆಕ್ಸ್ಟು ದೊಡ್ಡವರಿಗೆ ಮೊಸೈಕ್ ಆರ್ಟ್ನ ಮಾಡಿಸ್ತಾಯಿದ್ರು. ಸೊ ಅದರಲ್ಲಿ ಸುಮ್ಮನೆ ನಾವು ಬೋರಾಗಿದೆಯಲ್ಲ ಅಂತ ಅದರಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಪಾರ್ಟಿಸಿಪೇಟ್ ಮಾಡಿ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದನ್ನೆಲ್ಲ ಮಾಡಿರೋದು. ನಾನು ಇದೆಲ್ಲ ಮಾಡೋದೇ ಇಲ್ಲ, ಡ್ರಾಯಿಂಗ್ ಅವೆಲ್ಲ ಬರೋದೇ ಇಲ್ಲ. ಸೊ ಆದರೂ ಒಂಥರ ಚೆನ್ನಾಗಿತ್ತು. ಏನೋ ಒಂದು ಮಾಡೋಣ ಅಂತೇಳಿ ಸುಮ್ಮನೆ ಒಂದು ಬಟರ್ಫ್ಲೈ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂತು. ಸೊ ಅದೇ ಕೈಯಲ್ಲಿ ಅವರೊಂದು ಅವಾರ್ಡ್ ಕೂಡ ಕೊಟ್ಟರು. ತುಂಬಾ ಇಷ್ಟ ಆಯಿತು ಕೂಡ ಅವರಿಗೆ. ಅವ್ರ ಹೆಸರು ಸ್ಯಾಮ್ ಅಂತ. ತುಂಬ ಚೆನ್ನಾಗಿ ನಮಗೇನು ಇಷ್ಟ ಇರುತ್ತೋ ಅದನ್ನು ಮಾಡಿ ಅಂತ ಹೇಳಿದರು. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಅಲ್ಲೇ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಅದಾದಮೇಲೆ ಲಂಚಿಗೆ ಬಂದ್ವಿ. ಲಂಚಿಗೆ ಫಸ್ಟು ಕಣ್ಮುಂದೆ ಇಟ್ಟಿರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೆಶ್ ಐಸ್ ಕ್ರೀಮ್. ಸೊ ಡೆಸರ್ಟಲ್ಲಂತೂ ಚಾನ್ಸೇ ಇಲ್ಲ. ಅದು ಎಷ್ಟು ಬೇಗ ಖಾಲಿ ಆಗುತ್ತೋ, ರೀಫಿಲ್ ಮಾಡ್ತಾನೆ ಇರ್ತಾರೆ, ಖಾಲಿ ಆಗ್ತಾನೇ ಇರುತ್ತೆ. ತುಂಬ ಜನ ತುಂಬ ಫುಡ್ಗಳ ವೇಸ್ಟ್ ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ಫೀಲ್ ಆಯ್ತು ನನಗೆ. ಅದು ಬಿಟ್ಟರೆ ಯಾರೋ ಹೆಂಗೋ ಮಾಡ್ಕೊಂಡು ಹೋಗ್ತಾರೆ, ನಾವು ಮಾಡದೇ ಇದ್ದರೆ ಸಾಕು ಅನ್ನೋ ಥರ ಅನ್ನಿಸ್ತು ನನಗೂ. ಸೊ ದಯವಿಟ್ಟು ಎಲ್ಲಿ ಹೋದರೂ ಅಷ್ಟೇ ಬೇಕಾದಷ್ಟು ಹಾಕ್ಕೊಂಡು ತಿಂದುಬಿಡಿ. ಸುಮ್ಮನೆ ವೇಸ್ಟ್ ಮಾಡೋಕ್ಕಂತೂ ಹೋಗಬೇಡಿ ಫುಡ್ಡು. ಅಟ್ಲೀಸ್ಟ್ ಅವರು ಮಾಡೋದನ್ನಾದರೂ ಸ್ವಲ್ಪ ರೆಡ್ಯೂಸ್ ಮಾಡ್ತಾರಲ್ವಾ. ಸೊ ತುಂಬ ಆಪ್ಷನ್ಸ್ ಅಂತೂ ಆಫ್ಟರ್ನೂನ್ ಲಂಚ್ಗೆ ಬೇಜಾನಂದರೆ ಬೇಜಾನಿತ್ತು. ಟೇಸ್ಟ್ ಅಂತೂ ಸೂಪರಾಗಿದೆ, ಹೇಳ್ಕೊಳ್ಳೋದಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಇರುತ್ತೆ ನಿಮಗೆ. ಮಧ್ಯಾಹ್ನ ಲಂಚು ಕೂಡ ಎಲ್ಲ ರೀತಿಯಾದ ಫುಡ್ಡೂ ಇರುತ್ತೆ. ಅಂದರೆ ಹಾಗೇ ಸೇಮ್ ಯಾವ್ಯಾವ ಕಡೆಯಿಂದ ಬಂದಿದ್ದಾರೋ ಅವ್ರಿಗೆ ತಕ್ಕಂಗೆ ಎಲ್ಲ ರೀತಿಯಾದ ಫುಡ್ಡು ಇರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಗಿರುತ್ತೆ, ಲಂಚು ಹಾಗೆ ಇರುತ್ತೆ. ಸೊ ಒಂದೊಂದೂ ಅಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ. ನಾರ್ತ್ ಇಂಡಿಯನ್ಸ್ಗೆ, ತಮಿಳಿಯನ್ಸ್ಗೆ, ಕನ್ನಡಿಗರಿಗೆ
ಒಂದೇನಂದರೆ ಸಕಲೇಶ್ಪುರಕ್ಕೆ ಹೋಗಿ ಅಕ್ಕಿ ರೊಟ್ಟಿ ತಿಂದೇ ಇರೋ ಥರ ಆಗಿಬಿಡ್ತು. ಸೊ ತಿನ್ನೋಕ್ಕೆ ನಮಗೆ ಆಗಲಿಲ್ಲ, ಯಾಕಂದರೆ ಅದೊಂದು ಅಲ್ಲಿ ಮಾಡಲಿಲ್ಲ. ಬಟ್ ಮಿಕ್ಕಿರೋದು ಎಲ್ಲದೂ ಸೂಪರಾಗಿತ್ತು. ಬಟ್ ಯಾವುದು ನಾನು ಅಷ್ಟು ಟೇಸ್ಟ್ ಮಾಡಿಲ್ಲ. ಹೇಳಿದ್ನಲ್ಲ, ಒಂದು ರೂಮಲ್ಲಿ ಫುಲ್ಲು ಬರೀ ಊಟನೇ. ಇದರಲ್ಲಿ ಲೈವ್ ಕೌಂಟರ್ ಬೇರೆ ಇರುತ್ತೆ. ರೋಟಿ, ಪರಾಠ, ಆಲೂ ಪರಾಠ ಅಂಥದ್ದೆಲ್ಲ ಬಿಸಿ ಬಿಸಿ ಬೇಕು ಅಂದರೆ ಅದಕ್ಕೂ ನೀವು ಲೈವ್ ಕೌಂಟರಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ರೆ ಒಂದು 5 to 10 ಮಿನಿಟ್ಸ್ ಒಳಗಡೆ ಬಂದುಬಿಡುತ್ತೆ ನಿಮಗೆ. ನಾನ್ ವೆಜ್ ಆಪ್ಷನ್ ಅಂತೂ ತುಂಬ ಇದ್ದಾವೆ. ಸೊ ವೆಜ್ ಆಪ್ಷನ್ನು ತುಂಬ ಇದೆ. ಎಲ್ಲದೂ ಒಂಥರ ಸಮವಾಗಿಯೇ ಇಟ್ಟಿದ್ದಾರೆ. ನಾನ್ ವೆಜ್ ಹೆಂಗಿದೆಯೋ ವೆಜ್ಜು ಹಾಗೇ ಇದೆ. ಸೊ ಪ್ರತಿಯೊಂದು ಟೇಸ್ಟಾಗೇ ಇತ್ತು. ಸೊ ಮಧ್ಯಾಹ್ನ ಲಂಚ್ ನಾನು ತುಂಬಾ ಚೂಸ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಸೊ ಯಾವುದೇ ಫುಡ್ಡು ವೇಸ್ಟ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ಸಲಾಡು, ಒಂದೇ ಒಂದು ಮಟನ್ ಪೀಸ್ ಹಾಕ್ಕೊಂಡಿದ್ದೀನಿ, ಚೂರು ಬಿರಿಯಾನಿ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಫ್ರೈಡ್ ರೈಸ್ ಹಾಕ್ಕೊಂಡಿದ್ದೀನಿ, ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ಸುಮಾರು ವರ್ಷಗಳ ನಂತರ ಐಸ್ ಕ್ರೀಮ್ ತಿಂದಿದ್ದೀನಿ. ಈ 3 ಐಸ್ ಕ್ರೀಮ್ ಜೊತೆಗೆ ಅದೊಂದು ಚೋಕೋಸ್ ಹಾಕ್ಕೊಂಡು ತಿಂದಿದ್ದೀನಿ. ಅಯ್ಯೋ, ಇವಾಗಲೂ ಬಾಯಲ್ಲಿ ನೀರು ಬರ್ತಾಯಿದೆ, ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಐಸ್ ಕ್ರೀಮ್ ಅಂತೂ ಅಷ್ಟು ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿತ್ತು ರೀ. ಎಲ್ಲೂ ನಾನು ಆ ಥರ ತಿಂದಿಲ್ಲ. ನನ್ನ ಲೈಫಲ್ಲಿ ಜಾಸ್ತಿ ಐಸ್ ಕ್ರೀಮ್ ತಿಂದಿಲ್ಲ. ಬಟ್ ಅದಂತೂ ಟೇಸ್ಟ್ ಅಷ್ಟು ಸೂಪರಾಗಿದೆ. ಸ್ಟೋರ್ ಮಾಡಿ ಇಟ್ಟಿರೋ ಥರನೇ ಇಲ್ಲ, ಫ್ರೆಶ್ಶಾಗಿ ತೊಗೊಂಡು ಬಂದು ಅದರಲ್ಲಿ ಹಾಕಿರೋ ಥರ ಇದೆ. ಅಷ್ಟು ಚೆನ್ನಾಗಿತ್ತು. ಫುಡ್ಡೆಲ್ಲ ತುಂಬ ನೀಟ್, ಕ್ಲೀನು, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ 4 o'clock ಬಂದು ಈ ಡಕ್ ಫೀಡ್ ಮಾಡ್ತಾರೆ. ಡಕ್ಕು ಫೀಡಿಂಗ್ ಇರುತ್ತೆ ಮತ್ತು ಫಿಶ್ಶು ಫೀಡ್ ಇರುತ್ತೆ. ಅದು ಮುಗಿದ್ಮೇಲೆ ನಮ್ಗೆ 4:30 ಅಂದ್ಕೊಂಡು ನಾವು 4:30ಗೆ ಹೋದ್ವಿ, ಮಿಸ್ ಮಾಡ್ಕೊಂಡ್ವಿ. ಸೊ ಕೊನೆಯಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಇಟ್ಟಿರೋವಂಥ ಪುರಿನೆಲ್ಲ ತೆಗೆದು ಸ್ವಲ್ಪ ಮೀನುಗಳಿಗೆಲ್ಲ ಹಾಕಿ ಡಕ್ಕನ್ನ ಫೀಡ್ ಮಾಡಿಲ್ಲ. ತುಂಬ ಡಕ್ಗಳಿದ್ದಾವೆ, ಪೀಕಾಕ್ಗಳಿದ್ದಾವೆ, ಅನಿಮಲ್ಸ್ನ ಚೆನ್ನಾಗಿ ಅಲ್ಲಿ ಇಟ್ಟಿದ್ದಾರೆ. ಒಂಥರ ಅವುಗಳು ಸ್ವತಂತ್ರವಾಗಿ ಅಲ್ಲಿ ಸುತ್ತಾಡ್ತಿದ್ದಾವೆ. ನೋಡಿ ಮೀನುಗಳು ಎಷ್ಟಿದ್ದಾವೆ, ಅಲ್ಲಿ ಡಕ್ಗಳು ಪಾಡಿಗೆ ಅದು ಹಾರಾಡ್ತಾ ಇದ್ದಾವೆ. ಅಂದರೆ ನೀರಲ್ಲಿ ಹೋಗ್ತವೆ, ಮೇಲೇನೂ ಬರುತ್ತೆ. ಸೊ ಲಿಯಾನ ಸ್ವಲ್ಪ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೆ. ಸೊ 4:30 ಅಂದ್ಕೊಂಡು ನಾನು 4:30ಗೆ ಹೋದರೆ ಅಲ್ಲೆಲ್ಲ ಮುಗಿಸ್ಬಿಟ್ಟು ಬರ್ತಾಯಿದ್ರು. ಸೊ 4 o'clock ಹೋಗಬೇಕು. 4 o'clock ಹೋದರೆ ನೀವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಡೇನೂ ನೋಡ್ಬೋದು. ಬಟ್ ನಾವು ಆವತ್ತು ಟಯರ್ಡ್ ಆಗಿತ್ತು ಅಂತೇಳಿ ರೆಸ್ಟ್ ತೊಗೊಂಡ್ಬಿಟ್ಟಿದ್ವಿ. ಸೊ ಡೈಲಿ ಏನು ರೊಟೀನ್ ಇರುತ್ತೆ ಡೈಲಿ ಇರುತ್ತೆ. ನಿಮ್ಗೆ ತುಂಬ ಬ್ಯುಸಿಯಾಗಿ ಇಟ್ಕೋಬೇಕಂದ್ರೆ ಅಲ್ಲಿರುವಂಥ ಆ್ಯಕ್ಟಿವಿಟೀಸ್ ಏರಿಯಾಗೆ ಹೋದರೆ ಸಾಕು. ಎಲ್ಲ ಥರನೂ ಇದೆ. ಜಿಮ್ಮು, ಫಸ್ಟ್ ವೀಡಿಯೋ ಪಾರ್ಟ್ 1 ತೋರಿಸಿರ್ತೀನಿ, ಎಲ್ಲ ಥರನೂ ಇರುತ್ತೆ ಆ್ಯಕ್ಟಿವಿಟೀಸಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಅಲ್ಲೇ ನಿಮಗೆ ಹಾಟ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು ಎಲ್ಲನೂ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಬರೀ 3 ಹೊತ್ತು ತಿನ್ನೋದು, ರೆಸ್ಟ್ ತೊಗೊಳ್ಳೋದು ಅಷ್ಟೇ ಅಲ್ಲಿ. ಇದು ಬಂದು ಈವ್ನಿಂಗ್ ಸ್ನ್ಯಾಕ್ಸಿಗೂ ಅಷ್ಟೇ ತುಂಬ ನಿಮಗೆ ವೆರೈಟೀಸ್ ಇರುತ್ತೆ. ಬೋಂಡಾ, ಕೇಕ್, ಬ್ರೌನಿ, ಕಾಫಿ, ಬ್ಲ್ಯಾಕ್ ಕಾಫಿ, ಟೀ. ಆ ಟೀಯಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಕ್ಸ್ಪ್ಲೋರ್ ಮಾಡೋರಿಗಂತೂ ಸೂಪರಾಗಿರುತ್ತೆ. ಸೊ ಅಲ್ಲಿರೋ ಸ್ಟಾಫ್ಗಳಂತೂ ಸೋ ಸಪೋರ್ಟಿವ್. ಏನಾದರೂ ಒಂದು ಚಿಕ್ಕ ವಿಷಯ ಆದರೂ ಕೂಡ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಎಲ್ಲ ಮಾಡ್ತಾರೆ. ಸೊ ಕಾಫಿ ಎಲ್ಲ ಕುಡ್ಕೊಂಡಾದಮೇಲೆ 6:30ಗೆ ಇವತ್ತು ಡ್ಯಾನ್ಸ್ ಇದೆ. ಸೊ ಆ ಡ್ಯಾನ್ಸನ್ನು ಮಾಡೋಕ್ಕೆ ಹೋಗಬೇಕು ಅಂತ ಆ ಆ್ಯಕ್ಟಿವಿಟೀಸು ಅದೇ. ಮತ್ತು ಸ್ಯಾಮೆ ಅಲ್ಲಿನೂ ಡ್ಯಾನ್ಸ್ನೂ ಹೇಳ್ಕೊಟ್ಟಿದ್ದು. ಪ್ರತಿಯೊಂದು ಹೇಳ್ಕೊಡ್ತಾ ಇರ್ತಾರೆ, ಒಬ್ರೊಬ್ರು ಹಂಗೆ ಚೇಂಜ್ ಆಗ್ತಾ ಇರ್ತಾರೆ. ಸೊ ಡ್ಯಾನ್ಸ್ಗಂತೂ ಜನ ಸ್ವಲ್ಪ ಜಾಸ್ತಿನೇ ಬಂದಿದ್ದರು. ಸೊ ಅಟ್ಲೀಸ್ಟ್ ಸುಮ್ಮನೆ ಇದ್ವಲ್ಲ, ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ ಅಂತ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗೇ ಇತ್ತು. ಒಂದು 45 ಮಿನಿಟ್ಸ್ to 1 hour ತುಂಬ ಬ್ಯುಸಿಯಾಗಿ ಒಂಚೂರು ಕಾಲು ಕೈ ಎತ್ತಿ ಆಡಿಸಿದ್ದಾಯಿತು. ಸೊ ಯಾರಾದರೂ ಹೇಳ್ಕೊಡ್ತಾಯಿದ್ರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ಎಲ್ಲರೂ ಮಾಡಿದ್ರು. ಸೊ ಅದು ಅಲ್ಲದೆ ಈ ರೆಸಾರ್ಟಲ್ಲಿ 100 ಹೌಸಸ್ ಇದೆ, ಅಂದರೆ ವಿಲ್ಲಾ. ಫುಲ್ ಅಂದರೆ ಫುಲ್, ಅಷ್ಟು ಫುಲ್ಲಾಗಿದೆ. ಜನ ಅಷ್ಟು ಜಾಸ್ತಿ ಬೇರೆ. ಫುಡ್ಡಿಗೂ ಅಷ್ಟೇ, ಹೋಗಬೇಕಾದ್ರೆ ಅಷ್ಟು ರಶ್ ಇರುತ್ತೆ. ಸೊ ತುಂಬ ಜನ ಬಂದಿದ್ದಾರೆ. ಅದು ಎಲ್ಲಿಂದ ರೆಸಾರ್ಟನ್ನು ಉಟ್ಕೊಂಡು ಬಂದರೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದು 2 days ರಿಫ್ರೆಶ್ ಆಗುತ್ತೆ. ನಮ್ಮ ಮೈಂಡು ಹೆಂಗಿರುತ್ತೆ ಅಂದರೆ, ಎಲ್ಲ ನಮ್ಮ ಈ ಬೆಂಗಳೂರದಿರೋ ಟ್ರಾಫಿಕ್ಗಳು ಕಿವಿಗೆ ಕೇಳಿಸಲ್ಲ. ನಾವು ಎಲ್ಲೋ ಒಂದು ಸ್ವರ್ಗದಲ್ಲಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ, ನಿಜ ಹೇಳ್ತೀನಿ ನಾನು. ಸೊ ಆ 2 days ಬ್ರೇಕು ಖಂಡಿತ ಹೌಸ್ ವೈಫಿಗೆ ಖಂಡಿತ ಬೇಕು. ಹೌಸ್ ವೈಫ್ ಆಗಲಿ, ವರ್ಕಿಂಗ್ ವುಮೆನ್ ಆಗಲಿ, ಒಂದು 2 days ಬ್ರೇಕ್ ಅನ್ನೋದು ಖಂಡಿತ ಬೇಕು. ಅವರು ಕುಕ್ಕಿಂಗಿಂದ, ಅವರು ಡೈಲಿ ರೋಟೀನಿಂದ. ಸೊ ಹೊರಗಡೆ ಹೋಗೋದು ಖಂಡಿತ ನಾವು ಏನಾದರೂ ಇಲ್ಲಿ ತುಂಬ ಕಾಸ್ಟ್ಲಿ ಸ್ಪೆಂಡ್ ಮಾಡಿ ಹೋಗಬೇಕಂತನೂ ಇಲ್ಲ. ಬಟ್ ವುಮೆನ್ಸ್ಗೆ
ತುಂಬ ಈ ರೀತಿ ರೆಸ್ಟು ಬೇಕೇ ಬೇಕು. ಆಲ್ಮೋಸ್ಟ್ ಬಂದವರೆಲ್ಲರೂ ಫ್ಯಾಮಿಲೀಸೇ, ಕಿಡ್ಸ್ ಇರೋರು, ಚಿಕ್ಕ ಮಕ್ಕಳಿರೋರು, ತುಂಬ ಚಿಕ್ಕ ಮಕ್ಕಳಿರೋರು, ಮಗು ಕೈಯಲ್ಲಿ ಇಟ್ಕೊಂಡು ಓಡಾಡೋ 6 ಮಂತ್ಸ್ 3 ಮಂತ್ಸ್ ಬೇಬಿನೆಲ್ಲ ಕೂಡ ಹೊತ್ಕೊಂಡು ಬಂದಿದ್ದಾರೆ. ಸೊ ಎಂಜಾಯ್ ಮಾಡೋಕ್ಕಂತ ಫುಲ್ ಆಗಿಬಿಟ್ಟಿತ್ತು. ಸೊ ಡಾನ್ಸ್ ಎಲ್ಲ ಮುಗಿಸ್ಕೊಂಡು ನೈಟು ಹೊರಟಿದ್ದಾಯಿತು. ನೈಟು ಡಿನ್ನರ್ ಬಂದು ಆರ್ಡರ್ ಮಾಡ್ಕೋಬೇಕು. ಡಿನ್ನರ್ 1 ಅವರ್ ಮುಂಚೆ ಆರ್ಡ್ರ್ ಮಾಡಿದರೆ ಬೇಗ ಬರುತ್ತೆ. ನಮಗಿಲ್ಲೇ ಟೈಮ್ ಆಗಿ ಹೋಗಿತ್ತು, ಬಟ್ ಡಿನ್ನರ್ ಬಂದಿದ್ದು ಲೇಟ್ ಆಯಿತು. ಬಂದಿದ್ದ ತಕ್ಷಣ ಊಟ ಮಾಡಿ ರೆಸ್ಟ್ ತೊಗೊಂಡಿದ್ದಾಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 3ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್, ಶೇರು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಗುಡ್ ನೈಟ್.